ಇಬ್ಬರು ಗಂಡ ಹೆಂಡತಿ, 4-5 ವರ್ಷದ ಮಗ, ಸಣ್ಣ ಕೂಸ. ಇತ್ತ ಊರಾಗ ಬಡತನ, ದುಡ್ಕೊಂಡು ಉಣ್ಬೇಕು ಅಂತ ತಿಳ್ಕೊಂಡು ಸೊಲ್ಲಾಪುರಕ್ಕೆ ಹೋದರು. ಅಲ್ಲಿ ಇವೆಲ್ಲ ಫ್ಯಾಕ್ಟ್ರಿ ಭಾಳ ನೋಡ್ರಿ, ಚಾದರ್ ಫ್ಯಾಕ್ಟ್ರಿ, ಜಮಖಾನಿ ಫ್ಯಾಕ್ಟ್ರಿ, ಬಟ್ಟಿ ಗಿಟ್ಟಿ ಭಾಳ ಅಲ್ಲಿ, ಗಾರ್ಮೆಂಟ್ಸ್ ಅಂತೇಳಿ. ಒಂದು ಚಾದರ್ ಫ್ಯಾಕ್ಟ್ರಿಯಾಗ ದುಡ್ಯಾಕ ಹತ್ತನ ಆ ಹುಡುಗ. ತಿಂಗಳಿಗೆ ಪಗಾರ 7-8 ಸಾವಿರ ರೂಪಾಯಿ ಕೊಡಾಕತ್ತಿದ್ರು. ತಿಂಗಳು ಪೂರ್ತಿ ದುಡಿತಿದ್ದ, 8 ಸಾವಿರ ರೂಪಾಯಿ ಕೊಡ್ತಿದ್ರು. ತಂದವನ ಏನು ಮಾಡ್ತಿದ್ದ, ಹೆಂಡತಿ ಕೈಯಾಗ ಕೊಡ್ತಿದ್ದ. ಆ ಹೆಂಡತಿ ಇದ್ರೆ ಮನೆ ಬಾಡ್ಗಿ, ಕರೆಂಟ್ ಬಿಲ್ಲ, ನಳದ ಬಿಲ್ಲ, ಕಾಯಿಪಲ್ಲಿ, ಅದು ಇದು ಅಂತ ತಿಳ್ಕೊಂಡು ಆ 8 ಸಾವಿರ ರೂಪಾಯಿದೊಳಗೆ ಒಂದು ತಿಂಗಳು ಬಾಳೆ ನಡೀತಿತ್ತು. ಹಿಂಗೆ ಒಂದು ವರ್ಷ ಒಪ್ಪತ್ತು ಆತು. ಒಂದು ದಿವಸ ಏನಾಗ್ಯದ ಅಂತಂದ್ರೆ ಪಗಾರ ಆಗ್ಯದ ಒಂದು. ಯಾವಾಗ ಪಗಾರ ಬಂತು, ಮನೆಗೆ ಬಂದವನ ಹೆಂಡತಿ ಕೈಯಾಗ ತಗೋ ಪಗಾರ ಅಂತ ತಿಳ್ಕೊಂಡು 8 ಸಾವಿರ ರೂಪಾಯಿ ಕೊಟ್ಟ. ರೊಟ್ಟಿ ಮಾಡಾಕತ್ತಿದ್ದಳು, ಕೈ ಎಲ್ಲ ಹಿಟ್ಟಾಗ್ಯದ. ಹಿಂದ ಕಡೆ ಒಳಗೆ ಪೇಟಿಯೊಳಗೆ ಹಿಟ್ಟಾಯಿತು ಅಂತ ತಿಳ್ಕೊಂಡು ಅಲ್ಲೇ ಮುಂದೆ ಇಟ್ಟಳು. ಪಾಪ ಸಣ್ಣ ಕೂಸ, ಏನು ಗೊತ್ತಾಗಬೇಕು, 5-6 ವರ್ಷದ ಕೂಸಕ್ಕೆ. ಆಡ್ಕೊಂತ ಬಂದವನ ಆ ಹುಡುಗ ಆ ನೋಟಿನ ಕಂತು ತಗೊಂಡು ಹಿಂಗೆ ಒಲೆಯಾಗ ಒಗೆದು ಬಿಟ್ಟ. ನೋಡೋದ್ರದೊಳಗೆ ಸುಟ್ಟು ಬೂದಿ ಅದು 8 ಸಾವಿರ ರೂಪಾಯಿ. ಸಿಟ್ಟು ಬತ್ತು ನೋಡ್ರಿ. ಯಾಕೆ? ಈ 8 ಸಾವಿರ ರೂಪಾಯಿದೊಳಗೆ ಒಂದು ತಿಂಗಳು ನಡೀತಿತ್ತು ನಮ್ಮ ಬಾಳೆ ಅನ್ನೋ ಆಶಾ. ಯಾವಾಗ ನೋಡೋದ್ರೊಳಗೆ ಆ 8 ಸಾವಿರ ರೂಪಾಯಿ ಸುಟ್ಟು ಬೂದಿ ಆತೋ, ಒಲೆಯಾಗಿರ್ತಕ್ಕಂಥ ಕಟ್ಟಿಗೆ ತಗೊಂಡವಳ ಆ ಹುಡುಗಿಗೆ ಹಿಂಗೆ ಹೊಡೆಯದ ತಡ ಕೂಸು ಸತ್ತು ಬಿಡುತ್ತು. ಅಪರೂಪಕ್ಕೆ ಹುಟ್ಟಿದ್ದು ಒಂದು ಕೂಸ ನನ್ನ ಮಗನ ಕೊಂದೆ ಅಂತ ತಿಳ್ಕೊಂಡು ಅದ ಕಟ್ಟಿಗೆ ತಗೊಂಡು ಹಿಂಗೆ ಹೆಂಡತಿಗೆ ತಲೆಗೆ ಹೊಡೆಯೋದಕ್ಕೆ ಅಕ್ಕಿನೂ ಸತ್ತಳು. ನೋಡೋದ್ರೊಳಗೆ 2 ಹೆಣ ಬಿದ್ದು ಅಳತಾನ, ದುಃಖ ಮಾಡ್ತಾನ. ಏನು ಸತ್ತು ಮಗ ಬರ್ತಾನ, ಏನು ಹೆಂಡತಿ ಬರ್ತಾಳ? ಪ್ರೀತಿಯ ಮಗನ ಸತ್ತ, ಮೋಹದ ಹೆಂಡತಿನ ಸತ್ತಳು. ಇನ್ನು ನಾನರ ಯಾಕೆ ಬದುಕಬೇಕು ಅಂತ ತಿಳ್ಕೊಂಡು ಊರ್ಲಿ ಹಾಕ್ಕೊಂಡು ಸತ್ತ. ಬಹಳ ಲಕ್ಷ್ಯ ಕೊಟ್ಟು ಕೇಳ್ರಿ. ಬಹಳ ಸುಂದರವಾಗಿರ್ತಕ್ಕಂಥ ವಿಷಯ. ಆಶೆ ಎಂಬ ಕೂಸ ನೆತ್ತಲು ರೋಷವೆಂಬ ತಾಯಿ ಮುಂದೆ ಬಂದಿಪ್ಪಳು ನೋಡ. ಇಂತೆರಡಿಲ್ಲದ ಕೂಸ ನೆತ್ತ ಬಲ್ಲೊಡೆ ಆತನೇ ಲಿಂಗೈಕ್ಯನು ಕಾಣ ಗುಹೇಶ್ವರ. ಬಸವ ಪುರಾಣದಲ್ಲಿ ನಾವು ಹೆಚ್ಚಿಗೆ ಅಲ್ಲಮ ಪ್ರಭುದೇವರ ವಚನಗಳ ಚಿಂತನೆಯನ್ನು ಮಾಡ್ತಾ ಬಂದಿದ್ದೇವೆ. ಅಲ್ಲಮ ಪ್ರಭುದೇವರ ವಚನಗಳು ಅಂತಂದ್ರೆ ಬಹಳ ಮೇಲ್ಮಟ್ಟದ ವಚನಗಳು. ಪರಿಪೂರ್ಣವಾಗಿರ್ತಕ್ಕಂಥ ಆ ಸ್ಥಿತಿಯನ್ನು ತಲುಪಿರ್ತಕ್ಕಂಥ ವಚನಗಳು. ಅದರಲ್ಲೂ ಬೆಡಗಿನ ವಚನ ಬಹಳ ಸುಂದರ. ಆಶೆ ಎಂಬ ಕೂಸ ನೆತ್ತಲು ರೋಷವೆಂಬ ತಾಯಿ ಮುಂದೆ ಬಂದಿಪ್ಪಳು ನೋಡ. ಆಶೆ ಮತ್ತು ರೋಷ, ಲೌಕಿಕ ವಿಷಯದ ಲಾಲಸೆಗೆ ಆಶೆ ಅಂತ ಕರೀತಾರೆ. ಲೌಕಿಕದ ವಿಷಯಗಳು, ಒಂದು ವಸ್ತುವಿನನ್ನು ನೋಡ್ತೀವಿ, ಕಣ್ಣಿಗೆ ಆಕರ್ಷಣೆ ಅನ್ನಿಸ್ತದ. ಸಾಮಾನ್ಯವಾಗಿ ನಮಗೆ ಬೇಕು ಅನ್ನೋ ಭಾವ ಬರ್ತದಲ್ಲ, ಅದಕ್ಕೆ ಆಶೆ ಅಂತ ಕರೀತಾರೆ. ಇನ್ನು ರೋಷ, ಮೋಹ ಮತ್ತು ದ್ವೇಷಗಳಿಂದ ಬಲಗೊಂಡಿರ್ತಕ್ಕಂಥ ಕ್ರೋಧಕ್ಕೆ ರೋಷ ಅಂತ ಕರೀತಾರೆ ತಂಗಿ. ಇವೆರಡು ಒಳ್ಳೆಯದೇನು? ಆಶೆ ಮತ್ತು ರೋಷ ಇಲ್ಲ, ಎರಡು ಕೆಟ್ಟದ್ದ. ಒಂದಕ್ಕೊಂದು ಎಷ್ಟು ಸಂಬಂಧ ಇವಕ್ಕೆ, ಆಶೆ ಮತ್ತು ರೋಷಕ್ಕೆ.
ಆಶೆ ಎಂಬ ಕೂಸ ನೆತ್ತಲು ರೋಷವೆಂಬ ತಾಯಿ ಮುಂದೆ ಬಂದಿಪ್ಪಳು ನೋಡ. ಆಶೆ ಮತ್ತು ರೋಷಕ್ಕೆ ಎಂಥ ಸಂಬಂಧ ಅಂತಂದ್ರೆ ತಾಯಿ ಮತ್ತು ಮಗುವಿನ ಸಂಬಂಧ. ಕೂಸಿಗೆ ಏನಾದರೂ ಪೆಟ್ಟಾತು ಅಂತಂದ್ರೆ ಮೊದಲು ಓಡಿ ಬರೋರು ಯಾರು? ತಾಯಿ. ಅವನ ಹೌದಲ್ಲ? ಅಯ್ಯೋ ನನ್ನ ಕೂಸಿಗೆ ಏನಾಯ್ತು, ನನ್ನ ಮಗನಿಗೆ ಏನಾಯ್ತು, ನನ್ನ ಮಗಳಿಗೆ ಏನಾಯ್ತು ಅಂತ ತಿಳ್ಕೊಂಡು ಮಕ್ಕಳಿಗೆ ಸ್ವಲ್ಪ ನೋವಾದ್ರೆ ಮೊಟ್ಟ ಮೊದಲಿಗೆ ಓಡಿ ಬರ್ತಕ್ಕಂಥವಳು ಯಾರು? ತಾಯಿ. ತಾಯಿ ಮಗುವಿಗೆ ಇರ್ತಕ್ಕಂಥ ಸಂಬಂಧವೇ ಆಶೆ ಮತ್ತು ರೋಷಕ್ಕೆ ಇರ್ತಕ್ಕಂಥ ಸಂಬಂಧ. ಆಶೆಗೆ ಏನಾದರೂ ಸ್ವಲ್ಪ ಪೆಟ್ಟಾತು ಅಂತಂದ್ರೆ ರೋಷ ಬಂದು ಬಿಡ್ತದ ನೋಡ್ರಿ. ಹೌದಲ್ಲ ತಂಗಿ? ಯಾವುದೋ ಒಂದು ವಸ್ತು ನೋಡ್ತೀವಿ, ಬೇಕು ಅಂತ ಆಶೆ ಹುಟ್ಟುತ್ತದ. ಆ ಬೇಕಾಗಿರ್ತಕ್ಕಂಥ ವಸ್ತು ಸಿಗಲಿಲ್ಲ ಅಂತಂದ್ರೆ ಏನು ಬರ್ತದ? ಸಿಟ್ಟು ಬರ್ತದೆ. ನಿಲ್ರಿ ಬಾ, ಒಂದು ಕೂಸಿನ ನೋಡ್ರಿ, ಒಂದೇನೋ ಆಡ್ಕೊಂತ ಒಂದು ವಸ್ತು ತಗೋತೈತಿ. ಅದು ಈ ವಸ್ತು ಯಾಕೆ ತಗೊಂಡಿ ಅಂತ ತಿಳ್ಕೊಂಡು ನೀವು ಕಸ್ಕೊಳ್ರಿ, ಸಿಟ್ಟಿಗೆ ಬಂದು ಒಂದೇ ಸವನ ಅಳ್ಳಾಕ್ ಶುರು ಮಾಡ್ತೈತಿ ಇಲ್ಲ? ಯಾಕೆ? ಬೇಕಾಗಿರ್ತಕ್ಕಂಥ ವಸ್ತು ಸಿಗಲಿಲ್ಲ ಅಂತಂದ್ರೆ ಸಹಜವಾಗಿಯೇ ಸಿಟ್ಟು ಬರ್ತದ. ಅದಕ್ಕಂತಾರವರು ಆಶೆ ಎಂಬ ಕೂಸ ನೆತ್ತಲು ರೋಷವೆಂಬ ತಾಯಿ ಮುಂದೆ ಬಂದಿಪ್ಪಳು ನೋಡ. ರಾವಣನ ಹೆಸರು ಕೇಳಿರಲ್ಲ ತಂಗಿ? ಯಾರನ್ನು ನೋಡ್ದ? ಸೀತಾನ್ ನೋಡ್ದ. ಆಶೆ ಪಟ್ಟ ಆಕಿನೇ ನನ್ನ ಹೆಂಡತಿ ಆಗಬೇಕು ಅಂತ. ಸಿಕ್ಕಳೇನು? ಸಿಗಲಿಲ್ಲ. ಯಾವಾಗ ಸೀತಾ ಸಿಗಲಿಲ್ಲ ರೋಷ ಬಂದುಬಿಡ್ತಕಿ, ಅವನಿಗೆ ರೋಷ ಬಂದುಬಿಡ್ತು. ಯಾವಾಗ ರೋಷ ಬಂತು ಸೀತಾನ ಕದ್ಕೊಂಡು ಹೋದ. ಮುಂದೇನಾತು? ರಾಮಾಯಣನ ಆತು, ದೊಡ್ಡ ಯುದ್ಧನ ಆತು, ಭಾಳ ದೊಡ್ಡ ಅನಾಹುತನ ಆತು. ಯಾಕೆ? ಆಶೆ ಅನ್ನೋದು ಬಂತು ಅಂತಂದ್ರೆ ಅದರ ಜೊತೆಗೆ ಏನು ಬರ್ತದ? ರೋಷ. ಸಿಗಲಿಲ್ಲ ಅಂತಂದ್ರೆ ರೋಷ. ಸೊಲ್ಲಾಪುರ ಏನು ಭಾಳ ದೂರ ಇಲ್ಲ, ಇಲ್ಲಿಂದ ಸಮೀಪ. ಈಗೊಂದು 15-16 ವರ್ಷಗಳ ಹಿಂದೆ ನಡೆದಿರತಕ್ಕಂಥ ಒಂದು ಘಟನೆ ನೀವು ಬಹುತೇಕ ಕೇಳಿರಬಹುದು ಅಂತ. ಅಕ್ಕಲಕೋಟ ತಾಲೂಕದಾಗಿಂದ ಒಂದು ಊರ, ಇಬ್ಬರು ಗಂಡ ಹೆಂಡತಿ, 4-5 ವರ್ಷದ ಮಗ, ಸಣ್ಣ ಕೂಸ. ಇತ್ತ ಊರಾಗ ಬಡತನ, ದುಡ್ಕೊಂಡು ಉಣ್ಬೇಕು ಅಂತ ತಿಳ್ಕೊಂಡು ಸೊಲ್ಲಾಪುರಕ್ಕೆ ಹೋದರು. ಅಲ್ಲಿ ಇವೆಲ್ಲ ಫ್ಯಾಕ್ಟ್ರಿ ಭಾಳ ನೋಡ್ರಿ, ಚಾದರ್ ಫ್ಯಾಕ್ಟ್ರಿ, ಜಮಖಾನಿ ಫ್ಯಾಕ್ಟ್ರಿ, ಬಟ್ಟಿ ಗಿಟ್ಟಿ ಭಾಳ ಅಲ್ಲಿ, ಗಾರ್ಮೆಂಟ್ಸ್ ಅಂತೇಳಿ. ಒಂದು ಚಾದರ್ ಫ್ಯಾಕ್ಟ್ರಿಯಾಗ ದುಡ್ಯಾಕ ಹತ್ತನ ಆ ಹುಡುಗ. ತಿಂಗಳಿಗೆ ಪಗಾರ 7-8 ಸಾವಿರ ರೂಪಾಯಿ ಕೊಡಾಕತ್ತಿದ್ರು. ತಿಂಗಳು ಪೂರ್ತಿ ದುಡಿತಿದ್ದ, 8 ಸಾವಿರ ರೂಪಾಯಿ ಕೊಡ್ತಿದ್ರು. ತಂದವನ ಏನು ಮಾಡ್ತಿದ್ದ? ಹೆಂಡತಿ ಕೈಯಾಗ ಕೊಡ್ತಿದ್ದ. ಆ ಹೆಂಡತಿ ಇದ್ರೆ ಮನೆ ಬಾಡ್ಗಿ, ಕರೆಂಟ್ ಬಿಲ್ಲ, ನಳದ ಬಿಲ್ಲ, ಕಾಯಿಪಲ್ಲಿ, ಅದು ಇದು ಅಂತ ತಿಳ್ಕೊಂಡು ಆ 8 ಸಾವಿರ ರೂಪಾಯಿದೊಳಗೆ ಒಂದು ತಿಂಗಳು ಬಾಳೆ ನಡೀತಿತ್ತು. ಹಿಂಗೆ ಒಂದು ವರ್ಷ ಒಪ್ಪತ್ತು ಆತು. ಒಂದು ದಿವಸ ಏನಾಗ್ಯದ ಅಂತಂದ್ರೆ ಪಗಾರ ಆಗ್ಯದ ಒಂದು. ಯಾವಾಗ ಪಗಾರ ಬಂತು, ಮನೆಗೆ ಬಂದವನ ಹೆಂಡತಿ ಕೈಯಾಗ ತಗೋ ಪಗಾರ ಅಂತ ತಿಳ್ಕೊಂಡು 8 ಸಾವಿರ ರೂಪಾಯಿ ಕೊಟ್ಟ. ರೊಟ್ಟಿ ಮಾಡಕತ್ತಿದ್ದಳು, ಕೈ ಎಲ್ಲ ಹಿಟ್ಟಾಗ್ಯದ. ಹಿಂದ ಕಡೆ ಒಳಗೆ ಪೇಟಿಯೊಳಗೆ ಇಟ್ಟರಾಯಿತು ಅಂತ ತಿಳ್ಕೊಂಡು ಅಲ್ಲೇ ಮುಂದೆ ಇಟ್ಟಳು. ಪಾಪ ಸಣ್ಣ ಕೂಸ, ಏನು ಗೊತ್ತಾಗಬೇಕು? 5-6 ವರ್ಷದ ಕೂಸಕ್ಕೆ ಆಡ್ಕೊಂತ ಬಂದವನ ಆ ಹುಡುಗ ಆ ನೋಟಿನ ಕಂತು ತಗೊಂಡು ಹಿಂಗೆ ಒಲೆಯಾಗ ಒಗೆದು ಬಿಟ್ಟ. ನೋಡೋದ್ರದೊಳಗೆ ಸುಟ್ಟು ಬೂದಿ ಅದು 8 ಸಾವಿರ ರೂಪಾಯಿ. ಸಿಟ್ಟು ಬತ್ ನೋಡ್ರಿ. ಯಾಕೆ? ಈ 8 ಸಾವಿರ ರೂಪಾಯಿದೊಳಗೆ ಒಂದು ತಿಂಗಳು ನಡೀತಿತ್ತು ನಮ್ಮ ಬಾಳೆ ಅನ್ನೋ ಆಶಾ.
ಯಾವಾಗ ನೋಡೋದ್ರೊಳಗೆ ಆ 8,000 ರೂಪಾಯಿ ಸುಟ್ಟು ಬೂದಿ ಆತೋ, ಒಲೆಯಾಗಿರ್ತಕ್ಕಂಥ ಕಟ್ಗೆ ತಗೊಂಡವಳ ಆ ಹುಡುಗಿಗೆ ಹಿಂಗೆ ಹೊಡೆಯದ ತಡ ಕೂಸು ಸತ್ತು ಬಿಡುತ್ತು. ಅಪರೂಪಕ್ಕೆ ಹುಟ್ಟಿದ್ದು ಒಂದು ಕೂಸ ನನ್ನ ಮಗನ ಕೊಂದೆ ಅಂತ ತಿಳ್ಕೊಂಡು ಅದ ಕಟ್ಟಿಗೆ ತಗೊಂಡು ಹಿಂಗೆ ಹೆಂಡತಿಗೆ ತಲೆಗೆ ಹೊಡೆಯೋದಕ್ಕೆ ಅಕ್ಕಿನೂ ಸತ್ತಳು. ನೋಡೋದ್ರೊಳಗೆ 2 ಹೆಣ ಬಿದ್ದು ಅಳತಾನ, ದುಃಖ ಮಾಡ್ತಾನ. ಏನು ಸತ್ತು ಮಗ ಬರ್ತಾನ, ಏನು ಹೆಂಡತಿ ಬರ್ತಾಳ? ಪ್ರೀತಿಯ ಮಗನ ಸತ್ತ, ಮೋಹದ ಹೆಂಡತಿನ ಸತ್ತಳು. ಇನ್ನು ನಾನರ ಯಾಕೆ ಬದುಕಬೇಕು ಅಂತ ತಿಳ್ಕೊಂಡು ಊರ್ಲ್ ಹಾಕ್ಕೊಂಡು ಸತ್ತ. ಎಷ್ಟು ಕೆಟ್ಟ ನೋಡ್ರಿ ಆಶಾ ಅನ್ನೋದು. ಅದಕ್ಕೆ ಮನುಷ್ಯಾಗ ಯಾವಾಗಲೂ ಕೂಡ ಹೇಳ್ತಾರೆ, ಏ ತಮ್ಮ, ಸಿಟ್ಟಿನ ಕೈಯಾಗ ಬುದ್ಧಿ ಕೊಡಬೇಡು. ಸಿಟ್ಟು ಅನ್ನೋದು ಭಾಳ ಕೆಟ್ಟು. ಅದಕ್ಕಿಲ್ಲಿ ಪ್ರಭುದೇವರು ಹೇಳ್ತಾರೆ, ಆಶೆವೆಂಬ ಕೂಸ ನೆತ್ತಲು ರೋಷವೆಂಬ ತಾಯಿ ಮುಂದಿ ಬಂದಿಪ್ಪಳು ನೋಡ. ಹುಬ್ಬಳ್ಳಿಯಾಗ ಆಗಿರ್ತಕ್ಕಂಥ ಘಟನೆ. ಮಾರುತಿ ಕಾರ್ ತಂದ.